ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ನಮಸ್ಕಾರ ಮಾಡಿ. ಗೋವಿಂದ. ರಮಾ ಓಪನ್ ಆಯಿತು. ಈಗ ಹೇಳು. ರಮಾ ತ್ರಿವಿಕ್ರಮ ದೇವರೇ ಅನುಗ್ರಹ ಮಾಡಿ. ಗೋವಿಂದ. ಹೌದು ಸವಾರ್ಥ. ಬಾ. ಅಮ್ಮ ವೀಲ್ಸ್ ತೋರಿಸ್ತೀಯ ನೀನು? ಈ ರಥದ್ದು 4 ವೀಲ್ಸ್ ಇತ್ತು. ಭೂತರಾಜರು ಏನು ಮಾಡಿದರು, ಆಕಾಶ ಮಾರ್ಗವಾಗಿ ಹೊರಟಾಗ ಹೇಳ್ತೀನಿ. ಭೂತರಾಜರು ಆಕಾಶ ಮಾರ್ಗವಾಗಿ ಶ್ರೀ ರಮಾ ತ್ರಿವಿಕ್ರಮ ದೇವರ ಈ ಒಂದು ರಥವನ್ನು ತಗೊಡ್ಕೊಂಡು ಹೋಗುವಾಗ ನೋಡಿದ್ವಿ ವೀಲ್ಸು. ಅದಕ್ಕೆ ಇದು ಕಲ್ಲಿನ ರಥ, ಇದು ಚಕ್ರ, ಇದು ನೋಡ್ಬೋದು ನೀವು. 1 ಮತ್ತು 2 ಎಷ್ಟಿರ್ತದೆ? ಯೂಶ್ವಲಿ 4 ಚಕ್ರಗಳಿರ್ತವೆ. ಈ ಕಡೆ ಬರ್ರಿ, ನೀವು ತೋರಿಸ್ತೀವಿ. ಆಕಾಶ ಮಾರ್ಗವಾಗಿ ಭೂತರಾಜರು ಶ್ರೀ ರಮಾ ತ್ರಿವಿಕ್ರಮ ದೇವರ ವಾದಿರಾಜರ ಒಂದು ರಂಗೋಲಿ ತೆಗೆದಿದ್ದಾರೆ. ನಮಗೆ ರಂಗೋಲಿ ತೆಗೆದವ್ರು ಸಿಕ್ಕರು. ಇಂಜಿನಿಯರಿಂಗ್ ಕಲ್ತಾರಂತ, ಗೌರ್ಮೆಂಟ್ ನೌಕರಿ ಒಂದೇನೋ ಮಾಡ್ಲಿಕ್ಕಂತ ರಂಗೋಲಿ ತೆಗೆದರು. ಸೊ ಹೊರಟಾಗ ಗಗನ ಮಾರ್ಗದಲ್ಲಿ ಈ ರಥಾರೂಢರಾದಂತಹ ರಮಾ ತ್ರಿವಿಕ್ರಮ ದೇವರನ್ನ ಕರ್ಕೊಂಡು ಹೊರಟಾಗ ರಾಕ್ಷಸರು ಬಂದು ಅಡ್ಡಗಾವನ್ನು ಮಾಡ್ತಾರೆ. ಆಗ ಈಗ ನಾವು ಹೆಂಗೆ ವೆಪನ್ಸ್ ಅಂತ ಯೂಸ್ ಮಾಡ್ತಾರಲ್ಲ ಈಗಿನ ಕಾಲದಲ್ಲಿ, ಆಗ ಭೂತರಾಜ್ ಏನು ಮಾಡಿದ್ರು, ಹಿಂಗೆ ರಥದ ಒಂದು ಗಾಲಿಯನ್ನು ಎತ್ತಿ ಒಗೆದು ಬಿಟ್ರು. ಸೊ ನೋಡ್ಬೋದು ನೀವು ಅಲ್ಲಿ 2 ನೋಡಿದ್ರಿ. ಇಲ್ಲಿ ರಥದ 3ನೇ ಗಾಲಿ, ಇನ್ನೊಂದು ಗಾಲಿ ಅಲ್ಲಿ ರಾಕ್ಷಸನ ಒಂದು ಸಂಹಾರ ಮಾಡಿದ್ರು ಅಂತ ಹೇಳಿ. ಸೊ ಇದು ಒಂದು ನಿದರ್ಶನ ಅನ್ನೋದು. ಈ ಒಂದು ಶಿಲಾರಥಕ್ಕೆ 3 ಗಾಲಿಗಳನ್ನು ನೀವು ನೋಡಿದ್ರಿ. ಸೊ ಶ್ರೀ ರಮಾ ವಿಕ್ರಮ ದೇವರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ ಅಂತ ಕೇಳ್ರಿ. ಏನ್ ಚಿನ್ನಿ ಕರೆಕ್ಟಾಗಿ ಹೇಳು. ಮಮ್ಮು ಚಲೋ 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 ಮಮ್ಮು. ನಾವಿಬ್ರು ಕುಂತಿದ್ದೆ ಅಲ್ಲ ನಿಮಗೆ ಅವ್ವ